ಧರ್ಮಸ್ಥಳ ಗ್ರಾಮದಲ್ಲಿ ಶವವನ್ನ ಹೂತಿಡ್ಲಾಗಿದೆ ಎನ್ನುವಂಥ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ನಿನ್ನೆ ನಡೆದಂತಹ ಮಹತ್ವದ ಬೆಳವಣಿಗೆಯ ಬೆನ್ನಲ್ಲೇ ಅನಾಮಧೇಯ ಗುರುತು ಹಾಕಿರುವಂತಹ ಸ್ಥಳ ಇದೆಯಲ್ಲ, ಆತ ಗುರುತು ಹಾಕಿರುವಂತಹ ಸ್ಥಳದಲ್ಲಿ ಮಾರ್ಕಿಂಗ್ ನ ಮಾಡಿದ್ರು ನಿನ್ನೆ ಅಧಿಕಾರಿಗಳು. 13 ಜಾಗಗಳನ್ನ ಆತ ಗುರುತಿಸಿದ್ದ. ಆ 13 ಜಾಗಗಳಲ್ಲಿ ಅಗೆಯುವಂತಹ ಕೆಲಸ, ಅಲ್ಲಿ ಸ್ಕೆಲೆಟನ್ಗಳಿದ್ದಾವ, ಅಲ್ಲಿ ಕಳೇಬರಗಳಿದ್ದಾವ, ತಲೆಬುರುಡೆಗಳಿದ್ದಾವ, ಅದನ್ನ ಪತ್ತೆ ಹಚ್ಚುವಂತಹ ಕೆಲಸ ಇವತ್ತಾಗುವಂತಹ ನಿರೀಕ್ಷೆ ಇದೆ. ಆ 13 ಸ್ಥಳಗಳ ಮೇಲೆ ಸದ್ಯ ನಕ್ಸಲ್ ನಿಗ್ರಹ ಪಡೆ ನಿಗಾ ಇರಿಸಿದೆ. ನಿನ್ನೆಯಿಂದ ಬಿಗಿ ಬಂದೋಬಸ್ತ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಇವತ್ತಿನಿಂದ ಕಳೇಬರ ಹೊರತೆಗೆಯುವಂತಹ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಮಾರ್ಕಿಂಗ್ 1ರಿಂದ ಸ್ಥಳವನ್ನ ಅಗೆಯುವಂತಹ ಕೆಲಸವನ್ನ ಕಾರ್ಮಿಕರು ಮಾಡಲಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಸತ್ಯ ಶೋಧನೆಯ ನಿಟ್ಟಿನಲ್ಲಿ ಬಹಳ ಮಹತ್ವದ ಬೆಳವಣಿಗೆ ನಿನ್ನೆಯಿಂದ ನಡೀತಾ ಇರೋದು. 13 ಜಾಗಗಳ ಮಾರ್ಕಿಂಗ್ ಆಗಿದೆ. ಇವತ್ತು ಯಾವ ರೀತಿಯಾಗಿ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ ಹೇಳಿ. ವಿದ್ಯಾ, ದೂರುದಾರ ತೋರಿಸಿದಂತಹ ಜಾಗ 13 ಜಾಗಗಳನ್ನ ಈಗಾಗಲೇ SIT ಅಧಿಕಾರಿಗಳು ಮಾರ್ಕಿಂಗ್ ಮಾಡಿದ್ದಾರೆ. ಇದು ಬಂಗ್ಲಗುಡ್ಡೆ ಆ ಪ್ರದೇಶದಲ್ಲಿ ಇರುವಂತಹ ಒಂದು 13 ಜಾಗಗಳು. ಅಂದ್ರೆ ಈಗ ದಟ್ಟಾರಣ್ಯ ಪ್ರದೇಶದಲ್ಲಿ 13 ಜಾಗಗಳನ್ನ ಆತ ಐಡೆಂಟಿಫೈ ಮಾಡಿದ್ದ. ಅದನ್ನ ಈಗ ಸೆಕ್ಯೂರ್ ಮಾಡಿಕೊಂಡು ಕಾರ್ಡನ್ ಮಾಡಲಾಗಿದೆ. ಹಾಗೆ ಅದನ್ನ ಮಾರ್ಕಿಂಗ್ ಮಾಡಲಾಗಿರುವಂತದ್ದು. ಈಗ ಇನ್ನೊಂದು ಮುಂದಿನ ಪ್ರಕ್ರಿಯೆ ಅಂತ ಇವತ್ತಿಂದ ಬಾಡಿ ಎಕ್ಸ್ಯೂಮ್ ಮಾಡುವಂತ ಪ್ರಕ್ರಿಯೆ ಆರಂಭವಾಗುತ್ತೆ. ಆ ಸ್ಥಳದಲ್ಲಿ ಕಾರ್ಮಿಕರು ಭೂಮಿ ಅಗೆದು ಅಲ್ಲಿ ಶವಗಳಿದ್ದಾವ ಅಥವಾ ಕಳೆಬರಹಗಳಿದ್ದಾವ ಅನ್ನೋದು ನೋಡ್ತಾರೆ. ಈ ಸಂದರ್ಭದಲ್ಲಿ AC ಅವರ ಅಂದ್ರೆ ಸಹಾಯಕ ಆಯುಕ್ತರ ಪ್ರೆಸೆನ್ಸ್ ಇರಬೇಕು. ಅವ್ರ ಮುಂದೆ ಇದೆಲ್ಲ ನಡಿಬೇಕಾಗಿರುವಂತದ್ದು. ಹಾಗೇನೆ ಒಬ್ರು ಡಾಕ್ಟರ್ ಇರಬೇಕು, ಹಾಗೆ ಫಾರೆನ್ಸಿಕ್ ತಜ್ಞರು ಇರಬೇಕು, ಹಾಗೆ ಪೊಲೀಸ್ ಅಧಿಕಾರಿಗಳು ಮತ್ತೆ ದೂರುದಾರ ಕೂಡ, ಇವರೆಲ್ಲ ಪ್ರೆಸೆನ್ಸ್ ಅಲ್ಲಿ ಇದೆಲ್ಲ ನಡೆಯುವಂತದ್ದು. ಈ ಮಹಜರ್ ಪ್ರಕ್ರಿಯೆ ಮೊದಲು ಫಸ್ಟ್ ಮಾರ್ಕಿಂಗ್ 1 ನಂಬರ್ ಇಂದಾನೇ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗಿರುವಂತದ್ದು. 13 ಜನ ಕಾರ್ಮಿಕರನ್ನ ಈಗಾಗಲೇ ಈ ಒಂದು ಕಾರ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಗ್ರಾಮ ಪಂಚಾಯತಿಯಿಂದನೇ ಇದನ್ನ ನಿಯೋಜನೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಅವರಿಗೆ ಕೆಲವು ಸೂಚನೆಗಳನ್ನ ನೀಡಿ ಅದರ ನಂತರ ಈ ಭೂಮಿ ಅಗೆಯುವಂತ ಕಾರ್ಯ ಆರಂಭವಾಗುತ್ತೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.